ಕನ್ನಡದಲ್ಲಿ 2025ರ ಜನವರಿ ತಿಂಗಳ ಕೊನೆಯ ಶುಕ್ರವಾರ ಹಲವು ಕುತೂಹಲಕರ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಹೊಸತನದೊಂದಿಗೆ ಬರ್ತಾ ಇರುವ ಹೊಸ ರೀತಿಯ ಕಂಟೆಂಟ್ ಹೊಂದಿರೋ ಈ ಸಿನಿಮಾಗಳನ್ನ ಪ್ರೇಕ್ಷಕರು ಯಾವ ರೀತಿ ಸ್ವಾಗತ ಮಾಡ್ತಾರೆ ನೋಡ್ಬೇಕಿದೆ. ಬಹುದಿನಗಳ ನಂತರ ಪ್ರಜ್ವಲ್ ದೇವರಾಜ್ ಆಕ್ಟ್ ಮಾಡಿರೋ ಗಣ ಸಿನಿಮಾ ರಿಲೀಸ್ ಆಗಿದೆ. 2 ಕಾಲಘಟ್ಟವನ್ನ ತೋರಿಸೋ ಈ ಸಿನಿಮಾ ಟೈಮ್ ಟ್ರಾವೆಲಿಂಗ್ ಕತೆ ಹೊಂದಿದೆ. ನಾಯಕಿಯರಾಗಿ ಯಶ್ ಶಿವಕುಮಾರ್, ವೇದಿಕಾ ಇದ್ದಾರೆ. ಇನ್ನ ಹರಿಪ್ರಸಾದ್ ಜಕ್ಕ ನಿರ್ದೇಶಕರು, ಕೃಷಿ ತಾಪಂಡ, ವಿಶಾಲ್ ಹೆಗಡೆ, ರವಿ ಕಾಳೆ, ಸಂಪತ್ ರಾಜ್, ಶಿವರಾಜ್ ಕೆಆರ್ಪೇಟೆ, ರಮೇಶ್ ಭಟ್ ಸೇರಿದಂತೆ ಹಲವರು ತಾರಾಗಣದಲ್ಲಿದ್ದಾರೆ. ಇನ್ನು ರತ್ನತೀರ್ಥ ಅವರ ಕತೆ, ಚಿತ್ರಕಥೆ, ನಿರ್ದೇಶನ ಇರೋ ಹಾರರ್ ಥ್ರಿಲ್ಲರ್ ಸಿನಿಮಾ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸಹ ರಿಲೀಸ್ ಆಗಿದೆ. ರಚಿಕಾ ರಾಜ್, ಶೌರ್ಯ ಪ್ರಮುಖ ಪಾತ್ರದಲ್ಲಿದ್ದಾರೆ. ವಿಶೇಷ ಅಂದ್ರೆ ಈ ಸಿನಿಮಾದ ಒಂದು ಹಾಡನ್ನ ಪುನೀತ್ ರಾಜ್ಕುಮಾರ್ ಹಾಡಿದ್ದಾರೆ, ಮತ್ತೊಂದು ಹಾಡಿಗೆ ಉಪೇಂದ್ರ ದನಿಯಾಗಿದ್ದಾರೆ. ಇನ್ನು 3ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು #ಪಾರು ಪಾರ್ವತಿ. ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಪ್ರಮುಖ ಪಾತ್ರದಲ್ಲಿದ್ದಾರೆ. ರೋಹಿತ್ ಕೀರ್ತಿ ನಿರ್ದೇಶಿಸಿದ್ದಾರೆ. ಪೂನಂ ಸರ್ನಾಯಕ್, ಫವಾಜ್ ಅಶ್ರಫ್ ಸಹ ಪ್ರಮುಖ ಪಾತ್ರದಲ್ಲಿದ್ದಾರೆ. ಅಡ್ವೆಂಚರ್ ಕಾಮಿಡಿ ಜಾನರ್ ಇದೆ. ಇನ್ನು ರಾಜ್ ಪ್ರವೀಣ್, ಭವಾನಿ ಪುರೋಹಿತ್ ನಟಿಸಿರೋ ಸಿದ್ದು ವಜ್ರಪ್ಪ ನಿರ್ದೇಶನ ಮಾಡಿರೋ ರಾಹುತ ಸಿನಿಮಾ ಸಹ ರಿಲೀಸ್ ಆಗಿದೆ. ಶ್ರೀ ವಿಶ್ವಕರ್ಮ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಈರಣ್ಣ, ಸುಭಾಷ್ ಬಡಿಗೇರ ನಿರ್ಮಾಣ ಮಾಡಿದ್ದಾರೆ. ನೋಡಿದವರು ಏನಂತಾರೆ, ಇದು ಶುಕ್ರವಾರ ರಿಲೀಸ್ ಆಗಿರೋ ಮತ್ತೊಂದು ಸಿನಿಮಾ. ನವೀನ್ ಶಂಕರ್ ನಟನೆ, ಕುಲ್ದೀಪ್ ಕಾರ್ಯಪ್ಪ ನಿರ್ದೇಶನವಿದೆ. ಅಪೂರ್ವ ಭಾರದ್ವಾಜ್ ನಾಯಕಿ. ಒಂದು ಭಾವನಾತ್ಮಕ ಕಥೆಯೊಂದಿಗೆ ತೆರೆಗೆ ಬಂದಿದೆ. ಮತ್ತೊಂದು ಸಿನಿಮಾ ಕಾಡುಮಳೆ ವಿಶೇಷವಾದ ಕತೆ ಹೊಂದಿದೆ. ಭೂಖಂಡಗಳ ಸಮುದ್ರ, ಸ್ವರ, ವಾರ ಎಲ್ಲವೂ ಎಣಿಸಿದ್ರೆ ವಿಶೇಷವಾದ ಕತೆ 7 ಆಗಿವೆ. ಇದನ್ನೇ ಕಥೆಯಾಗಿಸಲಾಗಿದೆ. ಹರ್ಷನ್ ಸಂಗೀತ ಮುಖ್ಯ ಪಾತ್ರದಲ್ಲಿದ್ದಾರೆ. ಸಮರ್ಥ ನಿರ್ದೇಶನ ಮಾಡಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ವಾಹನು ಅಭಿನಯಿಸಿರೋ ಫ್ಲೈಯಿಂಗ್ ಕಿಂಗ್ ಮಂಜು ನಿರ್ದೇಶನದ ಬೇಗೂರು ಕಾಲನಿ ಸಿನಿಮಾ ಸಹ ರಿಲೀಸ್ ಆಗಿದೆ. ಆಟದ ಮೈದಾನಕ್ಕಾಗಿ ಹೋರಾಟ ನಡೆಸೋ ಕತೆ ಇದೆ. ಶ್ರೀಮಾ ಸಿನಿಮಾಸ್ ಲಾಂಛನದಲ್ಲಿ ಎಂ ಶ್ರೀನಿವಾಸ್ ಬಾಬು ನಿರ್ಮಾಣ ಮಾಡಿದ್ದಾರೆ.